ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ವರ್ಷದ ಮೊದಲ ಮಾನ್ಸೂನ್ ರೈಡ್ ಇದು. ಕಲಬುರ್ಗಿ ಟು ಚಿಕ್ಕಮಂಗ್ಳೂರು ರೈಡ್ ಮಾಡ್ತಾ ಇದೀವಿ. ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ ಪ್ರೆಸೆಂಟ್ ನಾವು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿದ್ವಿ. ಆಯ್ತು. ಆಮೇಲೆ ಟೋಟಲ್ 3 ಬೈಕ್ಸ್. ಈ ವರ್ಷ ಆಲ್ಮೋಸ್ಟ್ ಮಳೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರೋದ್ರಿಂದ ಗ್ರೀನರಿ ಇದೆ, ಬಟ್ ಅಷ್ಟೊಂದು ಫೀಲ್ ಕೊಡ್ತಾ ಇಲ್ಲ. ಮಾನ್ಸೂನ್ ಹೈ ಲೆವೆಲ್ ಪ್ರತಿ ವರ್ಷ ಇರೋ ತರ ಮಾನ್ಸೂನ್ ಫೀಲ್ ಕೊಡ್ತಾ ಇಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ತರ ಟನಲ್ ಅಲ್ಲಿ ಹೋಗಕ್ಕೇನೋ ಒಂಥರ ಕ್ರೇಜಿ ಫೀಲ್ ಆಗುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ತುಂಗಭದ್ರಾ ಡ್ಯಾಮ್ ಫುಲ್ ಆಗಿತ್ತು, ಬಟ್ ಈ ವರ್ಷ ಇನ್ನು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ನನ್ ಮೇಲೆ ಆಣೆ ಇಟ್ಟಳು. ಸ್ನೇಹಿತರೆ, ಇವಾಗ ಚಿತ್ರದುರ್ಗದಲ್ಲಿದ್ದೀವಿ. ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ನಮ್ಮ ರೈಡ್ನ ಕಂಟಿನ್ಯೂ ಮಾಡಬೇಕು. ವಾ ಚಂದ ಗುರು, ಏನ್ ಚಂದ ಕಾಣಿಸ್ತಿದೆ ಅಲ್ಲ ಸ್ನೇಹಿತರೆ. ಟೋಟಲ್ 3 ಬೈಕ್ಸ್, ಹಂಗೇನೆ 5 ಮೆಂಬರ್ಸ್ ಬಂದಿದ್ವಿ. ಇಲ್ಲಿ ಗಾಡಿನ ಲೈನ್ ಅಪ್ ಮಾಡಿಬಿಟ್ಟು ಇಲ್ಲೊಂದು ಫೋಟೋ ತಗೊಂಡು ಹೋಗೋಣ ಅಂತ ಹೇಳಿ ನಿಲ್ಸಿದ್ವಿ. ಇವಾಗ ಕಾಫಿ ಎಲ್ಲ ಕುಡಿದ್ವಿ, ಹೋಗ್ಬೇಕು. ಟೈಮ್ ಬಂದು 12 ಗಂಟೆ ಆಯಿತು. 12 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಚುವೇಶನ್ನು ಹೆಂಗಾಗಿದೆ ಅಂದರೆ ಭಾಳ ಲೇಟ್ ಆಗಿಬಿಡ್ತು. ನೋ ಕಾಮೆಂಟ್ಸ್. ಬಟ್ ಮಳೆ ಇಲ್ಲ, ಅದೇ ಬೇಜಾರು. ಅಂದರೆ ಮಳೆ ಬಂದಿದ್ರೆ ಸಖತ್ತಾಗಿರೋದು. ಮಳೆ ಬರ್ತಾ ಇಲ್ಲ. ಅಲ್ಲೆಲ್ಲ ಕಾಫಿ ಕುಡಿದ್ಬಿಟ್ಟು ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ತೊಗೊಂಡು ರಿಟರ್ನ್ ಹೋಗ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ಈ ಥರ ಫಾರೆಸ್ಟಲ್ಲಿ ಬಂದಾಗ ಇಲ್ಲಿ ಎಲ್ಲ ಬಿಸಾಕಿದ್ದಾರೆ. ಇಲ್ಲಿ ವೇಸ್ಟೇಜ್ನ ಪ್ಲಾಸ್ಟಿಕ್ ಹಾಗೆ ಬಿಸಾಕಿದ್ದಾರೆ. ಈ ಥರ ಯಾರೂ ಬಿಸಾಕಕ್ಕೆ ಹೋಗಬೇಡಿ. ನೀವು ತಂದಿರೋ ಪ್ಲಾಸ್ಟಿಕ್ನೇ ರಿಟರ್ನ್ ತೊಗೊಂಡೋಗಿ ನೇಚರ್ನ ಸೇವ್ ಮಾಡಿ, ನೇಚರ್ನ ಹಾಳು ಮಾಡೋಕ್ಕೆ ಹೋಗಬೇಡಿ. ಇದು ಆಕ್ಚುಲಿ ಚೆನ್ನಾಗಿದೆ. ಸ್ನೇಹಿತರೆ, ಇವಾಗ ಕುಪ್ಪಳ್ಳಿ ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಇದು ಭದ್ರಾವತಿ ಫಾರೆಸ್ಟ್ ಏರಿಯಾ ಇದು. ಬಟ್ ಮಳೆ ಇಲ್ಲ, ಅದೇ ಹೆವಿ ಬೇಜಾರಾಗ್ತಿದೆ ನಮಗಂದ್ರು. ಮಳೆ ಇದ್ದಿದ್ರೆ ಮಾತ್ರ ಫೀಲೇ ಬೇರೆ ಇರ್ತಿತ್ತು. ಲಿಟ್ರಲಿ ಹೇಳ್ತೀನಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡೋದು. ಬಟ್ ಇವಾಗ ವೆದರ್ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ. ಬಟ್ ಇದ್ರ ಜೊತೆಗೆ ಒಂದು ಒಳ್ಳೆ ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಥರ ರೋಡಲ್ಲಿ ಒಳ್ಳೆ ಫೇವ್ರೇಟ್ ಸಾಂಗ್ ಹಾಕೊಂಡು ನಮ್ಮ ಸುಂದ್ರಿ ಇಟ್ಕೊಂಡು ಹಿಂಗೆ ಹೋಯ್ತಾ ಇದ್ರೆ ಏನೋ ಒಂಥರ ಖುಷಿ. ಅದು ಖುಷಿಯಾಗಿದೆ ಈ ಥರ ನೇಚರ್ ಜೊತೆಗೆ ಬೆರ್ತಾಗ ಹೆಂಗಾಗುತ್ತೆ ಅಂದ್ರೆ ನಮ್ಮ ಜೀವನದಾಗ ಏನೇ ಕಷ್ಟ ಇರಲಿ, ಪ್ರಾಬ್ಲಮ್ಸ್ ಇರಲಿ, ಎಲ್ಲವನ್ನು ಮರ್ತ್ಬಿಟ್ಟು ಎಷ್ಟು ಆರಾಮಾಗಿ ಹಾಯಾಗಿ ಫ್ರೀ ಅನಿಸುತ್ತೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಫೀಲ್ ಗುರು. ಲಿಟ್ರಲಿ ಹೇಳ್ತೀನಲ್ಲ, ಅದು ಏನೋ ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗ್ತಿದೆ ನನಗೆ ನಿಜವಾಗ್ಲೂ. ಇದು ನಾನಂತರೂ ಈ ಥರ ನೇಚರ್ ಕಂಡ್ರೆ ಸಾಕು, ನಂಗೆ ನೇಚರ್ ಅಂದ್ರೇ ಫಿದಾಗಿ ಹೋಗ್ಬಿಡ್ತೀನಿ. ಡಿಪ್ರೆಷನ್ ಬೈಕರ್ಸ್ಗೆ ಹಬ್ಬ ಗುರು ಈ ಥರ ರೂಟ್ಗಳು. ಫಾರೆಸ್ಟ್ ನೋಡ್ರಿ ಸ್ನೇಹಿತರೆ, ಹೆಂಗೈತೆ, ನನಗೆ ಖುಷಿ ಆಗ್ತೈತೆ, ತಡ್ಕೊಳಕ್ ಆಗ್ತಿಲ್ಲ ಆ ಖುಷಿನ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಈ ಫಾರೆಸ್ಟ್ ನೋಡ್ಬಿಟ್ಟು ಒಂದು ಸಾಂಗ್ ನೆನಪಾಗ್ತೈತೆ. ಕಾಡ ನೋಡ ಹೋದೆ, ಕವಿತೆಯೊಡನೆ ಬಂದೆ. ಏನಿದೆ ಗುರು ಲೈಫಲ್ಲಿ, ದುಡ್ಡು ಮಾಡಬೇಕು, ದುಡಿಯೋದೇ ನಮಗೋಸ್ಕರ ಅಂದಮೇಲೆ ಈ ಥರ ಲೈಫ್ನ ಎಂಜಾಯ್ ಮಾಡಿಲ್ಲ ಅಂದರೆ ಹೆಂಗೆ ಅಲ್ಲ. ಏನು ಗೊತ್ತಾ ಗುರು, ಇವಾಗ ನಾವು ಮಲೆನಾಡಲ್ಲಿ ಬಂದಿದ್ದೀವಲ್ವಾ. ಮಲೆನಾಡಲ್ಲಿ ಹಳ್ಳಿ ರೋಡ್ಗಳಲ್ಲಿ ಹೋಗೋಕ್ಕೂ ಮತ್ತು ಮೇನ್ ರೋಡ್ಗಳಲ್ಲಿ ಹೋಗೋಕ್ಕೂ ಭಾಳ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಹಳ್ಳಿ ರೋಡ್ಗಳಲ್ಲಿ ಹೋದರೆ ಈ ಥರ ಒಳ್ಳೊಳ್ಳೆ ವ್ಯೂಸು, ಈ ಥರ ತಿಕ್ ಫಾರೆಸ್ಟ್ ರೋಡು, ಆ ಜೀರುಂಡೆಗಳ ಸೌಂಡ್ಸು, ಪೀಸ್ ಅಂದರೆ ಪೀಸ್. ಎಷ್ಟು ನೆಮ್ಮದಿಯಾಗಿರುತ್ತೆ ಅಂದರೆ ಅದು ಲಿಟ್ರಲಿ ಯಾವುದೇ ಜಾಸ್ತಿ ವೆಹಿಕಲ್ಸ್ ಓಡಾಡಲ್ಲ, ಏನಿಲ್ಲ, ಪೀಸ್ಫುಲ್ ಅನಿಸುತ್ತೆ. ಅದೇ ನಾವೇನಾದರೂ ಈ ಮೇನ್ ಹೈವೇಗಳಲ್ಲಿ ಹೋದರೆ ಜಾಸ್ತಿ ಬಿಗ್ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ, ಜಾಸ್ತಿ ವೆಹಿಕಲ್ಸ್ ಇರುತ್ತೆ. ಆಮೇಲೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಥರ ಹಳ್ಳಿ ರೋಡ್ ಮೇಲೆ ಬಂದಾಗೇ ಎಂಜಾಯ್ ಮಾಡೋಕ್ಕಾಗೋದು. ನೀವೇನಾದರೂ ಈ ಥರ ಮಲೆನಾಡು ಸೈಡ್ ಟ್ರಿಪ್ ಬಂದರೆ ಈ ಥರ ಹಳ್ಳಿ ರೋಡ್ಗಳನ್ನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹಳ್ಳಿ ರೋಡ್ಗಳ ಮೇಲೆ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಮೇನ್ ಹೈವೇಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಇರೋಷ್ಟು ಏನೋ ಪೀಸ್ಫುಲ್ಲು, ಆಮೇಲೆ ಆ ಪ್ರಶಾಂತತೆ, ಆ ನೆಮ್ಮದಿ ಲಿಟ್ರಲಿ ಈ ಥರ ಮೇನ್ ಹೈವೇಗಳಲ್ಲಿ ಸಿಗಲ್ಲ. ಬಿಡ್ಸ್ ಎಲ್ಲಿರ್ಬೇಕು ಬೈ, ಅದು ಇಲ್ಲಿರ್ಬೇಕು. ಹಾಂ, ವಾ, ಈ ಥರ ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ ಅಲ್ಲ ಫ್ರೆಂಡ್ ಜೊತೆಗೆ. ಫೈನಲಿ ಮಳೆ ಬಂದೇ ಬಿಡ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯೋ ಪರಿಸ್ಥಿತಿ ಬಂದಿದೆ. ಇವಾಗ ಸಂಜೆ 4 ಗಂಟೆ ಆಗಿದೆ. ಸಂಸೆಯಲ್ಲೇ ರೂಮ್ ಬುಕ್ ಮಾಡಿದ್ದೀವಿ. ಇವಾಗ ಅಲ್ಲಿ ಹೋಗ್ತಾಯಿದ್ವಿ, ಕವಿ ಮನೆ ನೋಡ್ಕೊಂಬಿಟ್ಟು. ಫೈನಲಿ ಮಳೆ ಬಂತು ಗುರು. ವಾಟ್ ಎ ವ್ಯೂ ಗಾಯ್ಸ್, ಕ್ರೇಜಿ ಇದು. ನಮ್ಮ ಕರ್ನಾಟಕನೂ ಯಾವ ಕೇರಳಕ್ಕಿಂತ ಕಡಿಮೆ ಇಲ್ಲ, ಬಟ್ ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ ಇಲ್ಲಿ. ಕಳಸ ಹೊರನಾಡು ರೂಟ್ ಹೋಗ್ತಾ ಇದ್ದೀವಿ.
ರೋಡು ಮಾತ್ರ ಲಿಟ್ರಲಿ ಸ್ವರ್ಗಕ್ಕೆ ಹೋದಂಗೆ ಆಗ್ತೈತೆ ಗುರು ಇದು. ಇವಾಗ ಕವಿ ಮನೆ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಎಲ್ಲಿಗೆ ಬಂದ್ವಿ ಅಂದರೆ ಕಳಸ ಹೊರನಾಡು ರೋಡ್ ಹೋಗ್ತಾ ಇದ್ವಿ. ಸ್ವರ್ಗ ಗುರು ಈ ರೋಡ್ ಮಾತ್ರ. ನಮ್ಮ ದೋಸ್ತ ಇನ್ನೂ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೆಪ ಹೇಳ್ಕೊಂಡು ಇನ್ನೂ ಅಲ್ಲೇ ಇದೆಯಾ, ಬಾ ಮನೆ ಬಿಟ್ಟು ಬಾ, ಕಂಫರ್ಟ್ ಝೋನ್ ಬಿಟ್ಟು ಬಾ ದೋಸ್ತ. ಏನು ನೀನು ಟ್ರಿಪ್ಪಿಗೆ ಕರೆದ್ರೂ ಬರೋಂಗಿಲ್ಲ, ಎಲ್ಲಾದರೂ ಹೋಗೋಣ ಅಂದರೆ ಬರೋಂಗಿಲ್ಲ. ಕರ್ನಾಟಕದಲ್ಲಿ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗ್ಯದ, ನೀನು ಯಾವಾಗ ಇನ್ನೂ ಸುತ್ತಾಡ್ತಿ? ನಮ್ಮ ಕರ್ನಾಟಕನೇ ನೋಡಿಲಿ ಇಷ್ಟೊಂದು ಅದ್ಭುತವಾಗಿ, ಅಂದವಾಗಿ, ಚಂದವಾಗಿ ಶೃಂಗಾರ ಮಾಡಿಕೊಂಡು ಮಾನ್ಸೂನಲ್ಲಿ ಕಣ್ಣನ್ನು ಸೆಳೆಯೋದಲ್ಲ, ಮನಸ್ಸನ್ನು ಸೆಳೆದು ಬಿಡುತ್ತೆ. ಇಷ್ಟೊಂದು ಅದ್ಭುತವಾಗಿದೆ. ನೀನು ನೋಡಿದ್ರೆ ಏನು ದೋಸ್ತ, ಇನ್ನೂ ಅಲ್ಲೇ ಅದೇ ಆಫೀಸು, ಅದೇ ಲ್ಯಾಪ್ಟಾಪು, ಅದೇ ಸಿಸ್ಟಮ್ ಮುಂದೆ ಕೂತ್ಕೊಂಡು ಟಕ ಕೊಟ್ಕೊಂಡು ಬಾ, ಒಂದು 4 ದಿನ ರಜಾ ಹಾಕೊಂಡು ನೋಡು ಎಷ್ಟು ಅದ್ಭುತವಾಗೈತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಏನಪ್ಪ ದೋಸ್ತ ನೀ ಬರ್ಲಾಗಿದ್ದಿ? ನಿನ್ ಬಿಟ್ಟು ನಾನು ಮಾನ್ಸೂನ್ ರೈಡ್ ಹೆಂಗೆ ಮಾಡೋಣ ಹೇಳು? ಇಂಥ ಒಳ್ಳೆ ನೇಚರ್ನಾಗ ಬಂದು ನೀನಾ ನೆನಪಾಗ್ಲಿಕ್ಕತ್ತಿದ್ದಿ. ಎಕ್ಸ್ಪೆಷಲಿ ನಿನಗಂತಾನೆ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ ದೋಸ್ತನ. ನಿನ್ನ ಬಿಟ್ಟು ಹೋಗಕ್ಕೆ ಬೇಜಾರದ. ಆದರೂ ಬಟ್ ಸ್ಟಿಲ್ ನನ್ನ ಜೀವ ಬಿಡಲ್ಲಲ್ಲ, ಹಾಗಾಗಿ ಬಂದೀನಿ. ಇಷ್ಟೊಂದು ಅದ್ಭುತವಾಗೈತಿ ದೋಸ್ತ. ಯಾವಾಗ ಬರ್ತೀನಿ? ಇನ್ನೂ ಬಿಟ್ಟು ಬಾ. ಪಾರ್ಟಿ, ಪಬ್ಬು, ಕ್ಲಬ್ಬು ಅಂದ್ಕೊಂಡು ಬಿಡು. ಅವೆಲ್ಲ ಬಿಟ್ಟು ಇದ್ರ ಮೇಲೆ ಸ್ಪೆಂಡ್ ಮಾಡೋ. ಹಾಕು ಒಂದು 2,000 ಪೆಟ್ರೋಲ್ ಹಾಕಿದರೆ ವರ್ಷಕ್ಕೆ ಆಗೋವಷ್ಟು ಮೆಮೊರಿ ಸಿಗ್ತದ ನಿನಗೆ. ಏನು ದೋಸ್ತ ನೀ ಇನ್ನೂ ಅಲ್ಲೇ ಕುಂತಿದ್ದಿಲ್ಲ, ಇನ್ನೂ ಯಾವಾಗ ಬರ್ತಿ ದೋಸ್ತ? ಬಾ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇಷ್ಟೊತ್ತು ಸಿಕ್ಕಾಪಟ್ಟೆ ಮಳೆ ಆಗಿದೆ, ಫುಲ್ ಗ್ರೀನರಿ ಆಗಿದೆ, ಅದ್ಭುತವಾಗಿದೆ. ಸಾಕಾತ್ ಅಂದರೆ ಸಾಕಾತ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಬಟ್ ನೀವು ಬರೋದು ಸ್ಟಾರ್ಟ್ ಆಗಿಲ್ಲ ಇನ್ನು. ಮಳೆ ಸ್ಟಾರ್ಟ್ ಆಯಿತು, ಮಾನ್ಸೂನ್ ಸ್ಟಾರ್ಟ್ ಆಯಿತು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹೋಗಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಸ್ನೇಹಿತರೆ, ನಾವಿವತ್ತು ಹೊರನಾಡು ಕಳಸ ಏನು ದೇವಸ್ಥಾನ ಇದೆ ಅಲ್ವಾ, ಜೈಪುರ್ ಟು ಹೊರನಾಡು ಕಳಸ ಘಾಟ್ ರೋಡಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಫೀಲ್ ಆಗುತ್ತೆ. ಇದು ಮಾತ್ರ ಸಿಂಗಲ್ ರೋಡು, ಜಾಸ್ತಿ ಟ್ರಾಫಿಕ್ ಇರಲ್ಲ, ಜಾಸ್ತಿ ವೆಹಿಕಲ್ ಓಡಾಡಲ್ಲ. ಬೈಕ್ ರೈಡರ್ಸ್ಗೆ ಸ್ವರ್ಗ ಅಂತಾನೆ ಹೇಳ್ಬೋದು ಈ ರೋಡ್. ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ, ಅಷ್ಟು ಸಾಕತ್ತಾಗಿದೆ, ಅಷ್ಟು ಕ್ರೇಜಿ ಆಗಿದೆ. ಒಂದು ಸಲ ನೀವೇನಾದ್ರೂ ಈ ಚಿಕ್ಕಮಂಗ್ಳೂರು ಕುದುರೆಮುಖ ಸೈಡ್ ಬಂದ್ರೆ ಹೊರನಾಡು ಕಳಸದಿಂದ ಜಯಪುರ ಅಂತ ಹೇಳಿ ಬರ್ತದೆ. ಸೊ ಒಂದು ಸಾರಿ ಈ ರೋಡಲ್ಲಿ ಟ್ರೈ ಮಾಡಿ ನೋಡಿ, ನೀವು ನಿಮ್ಮ ಲೈಫ್ ಲಾಂಗ್ ಮೆಮೊರೀಸ್ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಹೊರನಾಡು ಹತ್ರ ಇರುವಂಥ ಒಂದು ಬ್ರಿಡ್ಜ್ ಹತ್ರ ಇದ್ವಿ. ಸೊ ಇದು ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇದ್ರೆ ಹೊರನಾಡು ಬರುತ್ತೆ. ಲೆಫ್ಟ್ ಸೈಡ್ ಹೋದರೆ ಹೊರನಾಡು ಬರುತ್ತೆ, ರೈಟ್ ಸೈಡ್ ಹೋದರೆ ಕಳಸ ಬರುತ್ತೆ. ಸೊ ಇಲ್ಲೊಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ವಿ. ಏನಿದೆ ಗುರು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ವ್ಯೂ ಮಾತ್ರ. ಇದು ಮಾತ್ರ ತೋರಿಸ್ತೀನಿ ನೋಡಿ ಇಲ್ಲಿ. ಏನು ಸಕ್ಕತ್ತಿದೆಯಲ್ಲ, ಕ್ರೇಜಿ ಗುರು. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತೈತೆ ಇದು ಮಾತ್ರ. ವಾ 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 ನೋಡ್ರಿ ಇಲ್ಲಿ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫುಲ್ 360 ಡಿಗ್ರಿ ಎಲ್ಲಿ ನೋಡಿದ್ರು ಅಲ್ಟಿಮೇಟ್ ವ್ಯೂ ಸಿಗ್ತದೆ ಇದು. ಸೊ ಇವಾಗ ಈವ್ನಿಂಗು 7 o'clock ಆಗಿದೆ. ಅಲ್ಟಿಮೇಟು ಇದನ್ನು ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ ಗುರು. ಇದೇ ಇವಾಗ ಒಂದು 4 ಗಂಟೆ 5 ಗಂಟೆ ಸುಮಾರು ಬಂದಿದ್ರೆ ಇನ್ನೂ ಸಖತ್ತಾಗಿರೋದು ವ್ಯೂ ಮಾತ್ರ ಕ್ರೇಜಿ. ಇವಾಗೆಲ್ಲ ಕತ್ಲಾಗ್ತಿದೆ ಅಲ್ವಾ, ಸೊ ಹಾಗಾಗಿ ಫುಲ್ ಡಾರ್ಕ್ ಕಾಣಿಸ್ತಿದೆ. ಬಟ್ ವೀಡಿಯೋದಲ್ಲಿ ನೋಡೋದಕ್ಕಿಂತ ಲೈವಾಗಿ ಬಂದು ನೋಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ ಅದು. ಸ್ನೇಹಿತರೆ, ಯಾರು ಕರ್ನಾಟಕದಲ್ಲಿ ಮಾನ್ಸೂನ್ ಟ್ರಿಪ್ ಹೋಗ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀರಾ, ರೆಡಿ ಮಾಡ್ಕೊತಾ ಇದ್ದೀರಾ, ವೆಯ್ಟ್ ಮಾಡ್ತಾಯಿದ್ದೀರಾ, ಇನ್ನೂ ಮಳೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮಳೆ ಹೆವಿ ಮಳೆ ಏನಾಗ್ತಿಲ್ಲ, ಬಟ್ ಲೈಟಾಗಿ ಒಳ್ಳೆ ಮಳೆ ಆಗ್ತಾಯಿದೆ. ಸೊ ವ್ಯೂಸ್ಗೇನು ಪರವಾಗಿಲ್ಲ, ಬಟ್ ದೊಡ್ಡ ಮಳೆ ಎಲ್ಲ ಆಗಿಲ್ಲ. ನಾರ್ಮಲಾಗಿ ಬೈಕ್ ರೈಡ್ ಮಾಡೋಕ್ಕೆ ಒಳ್ಳೊಳ್ಳೆ ರೈಡ್ಸ್ ಎಲ್ಲ ಆಗ್ತಿದ್ದಾವೆ, ಏನು ತೊಂದರೆ ಇಲ್ಲ. ಸೊ ಯಾರಾದರೂ ಬರೋದಿದ್ರೆ ಬನ್ನಿ, ಏನು ತೊಂದರೆ ಇಲ್ಲ.